ಮಂಜೇಶ್ ಕುಮಾರ್ ಕೊಲೆ ಪ್ರಕರಣ ನಾವು 10 ಜನ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದೀವಿ. 5 ಜನ ಆರೋಪಿಗಳು ನಮ್ಮ ಹಾಸನ ಡಿಎಸ್ಪಿ ಆಫೀಸಲ್ಲಿ ಬಂದು ಸರೆಂಡರ್ ಮಾಡಿದ್ದಾರೆ. ಇವರಿಗೆ ಕೂಡ ನಾವು ದಸ್ತಗಿರಿ ಮಾಡಿದ್ದೀವಿ. ಯಾರು ಸರೆಂಡರ್ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ಪುನೀತ್ ಕುಮಾರ್ ಅಂತ 32 ವರ್ಷ. ಪುನೀತ್ ಕುಮಾರ್ ನಮಗೂ ಸಂಬಂಧ ಇಲ್ಲ, ಅದು ಕೇಸ್ಗೂ ಇಲ್ಲ ಸ್ವಾಮಿ, ನಮ್ಗೆ ಗೊತ್ತಿಲ್ಲ ಅವೆಲ್ಲ. ಅವ್ರ ಮೇಲೆ 4 ಕೇಸ್ ಇದೆ, 2 ಮರ್ಡರ್ ಕೇಸ್ ಇದೆ ಅವ್ರ ಮೇಲೆ. 8 ಜೂನ್ 2026ಗೆ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದ್ದು, ಮಂಜೇಶ್ ಕುಮಾರ್ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ 10ನೇ ಜೂನ್ಗೆ ನಾವು 10 ಜನ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ 5 ಜನ ಆರೋಪಿಗಳಿಗೆ ನಾವು ಬೇಲೂರು ಪೊಲೀಸ್ ಸ್ಟೇಷನ್, ಹಾಸನ ಬೇಲೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಚನ್ನಕೇಶವ ಲಾಡ್ಜ್ ದಿಂದ 5 ಜನ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ. ಇವ್ರ ಹೆಸರು ಬಂದ್ಬಿಟ್ಟು ಆಕಾಶ್ ಸನ್ ಆಫ್ ರವಿ, 19 ವರ್ಷ, ಸ್ಟೂಡೆಂಟ್, ಮೈಸೂರಿಂದ. ಸೆಕೆಂಡ್ ರಾಕೇಶ್, 33 ವರ್ಷ, ಡ್ರೈವರ್ ಕೆಲಸ ಮಾಡ್ತಾರೆ ಇವರು, ಮೈಸೂರಿಂದ. ಜಯಂತ್ ಸನ್ ಆಫ್ ಕೃಷ್ಣ, 26 ವರ್ಷ, ಆಟೋ ಡ್ರೈವರ್ ಕೆಲಸ ಮಾಡ್ತಾರೆ ಇವರು, ಒರಿಜಿನಲಿ ಮೈಸೂರಿಂದ. ವಿಕಾಸ್ MG, 22 ವರ್ಷ, ಸನ್ ಆಫ್ ಗೋಪಾಲಕೃಷ್ಣ MG, ಯಾವುದೇ ಕೆಲಸ ಮಾಡಲ್ಲ ಇವರು, ಬೆಂಗಳೂರಿಂದ ಇವರು. 5ನೇಗಾಗಿ ಆದಿತ್ಯ ಸನ್ ಆಫ್ ರಾಜೇಶ್, 20 ವರ್ಷ, ಇವರು ಮೈಸೂರಿಂದ. ಈ 5 ಜನಗೆ ನಾವು 10ನೇ ಜೂನ್ಗೆ ಚನ್ನಕೇಶವ ಲಾಡ್ಜ್ ಬೇಲೂರಿಂದ ದಸ್ತಗಿರಿ ಮಾಡಿದೀವಿ. ದಸ್ತಗಿರಿ ಮಾಡಿದ ನಂತರ ಇನ್ನೂ 5 ಜನ ಆರೋಪಿಗಳು ನಮ್ಮ ಹಾಸನ DSP ಆಫೀಸಲ್ಲಿ ಬಂದು ಸರೆಂಡರ್ ಮಾಡಿದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ಪುನೀತ್ ಕುಮಾರ್, 32 ವರ್ಷ, ಸನ್ ಆಫ್ ಪ್ರಕಾಶ್, ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ, ಒರಿಜಿನಲಿ ತುಮಕೂರಿಂದ. ದೆನ್ ಶಶಿಧರ್ ಸನ್ ಆಫ್ ಕೃಷ್ಣಪ್ಪ, 26 ವರ್ಷ, ಇವ್ರು ಮಂಡ್ಯದಿಂದ ಫ್ಲವರ್ ಡೆಕೋರೇಷನ್ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಭರತ್ ಸನ್ ಆಫ್ ರಾಮೇಗೌಡ, 22 ವರ್ಷ, ಇವ್ರು ಬೆಂಗಳೂರಿಂದ, ಯಾವುದೇ ಕೆಲಸ ಮಾಡಲ್ಲ ಇವರು. ಅಗೇನ್ ಸಾಯಿ ಕುಮಾರ್, 22 ವರ್ಷ, ಬೆಂಗಳೂರಿಂದ, ಇವರು ಯಾವುದೇ ಕೆಲಸ ಮಾಡಲ್ಲ. ಅಂಡ್ ಫೈನಲಿ ಯಲ್ಲಲಿಂಗ ಸನ್ ಆಫ್ ಮಾಲಪ್ಪ, 32 ವರ್ಷ, ಬೆಂಗಳೂರಲ್ಲಿ ಡ್ರೈವರ್ ಆಗಿ ಇವರು ಕೆಲಸ ಮಾಡ್ತಾರೆ. ಸೊ ಈ 5 ಜನ ಆರೋಪಿ ನಮ್ಮ DSP ಹಾಸನ ಆಫೀಸಲ್ಲಿ ಬಂದು ಸರೆಂಡರ್ ಮಾಡಿದರು. ವಿಚಾರಣೆ ಮಾಡಿದ ನಂತರ ಇವರಿಗೆ ಕೂಡ ನಾವು ದಸ್ತಗಿರಿ ಮಾಡಿದ್ದೀವಿ. ಸೊ ಒಟ್ಟು 10 ಜನ ಆರೋಪಿಗಳಿಗೆ ನಾವು ಈ ಪ್ರಕರಣದಲ್ಲಿ ದಸ್ತಗಿರಿ ಮಾಡಿದ್ದೀವಿ. ಸದ್ಯಕ್ಕೆ ನಾವು ಪೊಲೀಸ್ ಕಸ್ಟಡಿನೂ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇಂದ ತಗೊಂಡಿದ್ದೀವಿ 14 ದಿವಸ. ಈಗ ತನಿಖೆ ನಡೀತಾ ಇದೆ, ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. 2 ದಿವಸ ಆಯ್ತು ಪೊಲೀಸ್ ಕಸ್ಟಡಿ ನಾವು ತಗೊಂಡಿದ್ದೀವಿ. ಇನ್ನೂ ಕೆಲವು ಕ್ಲೂಸ್ ನಮ್ಗೆ ಸಿಗ್ಬೇಕು, ಅದು ಮಾಡಿದ ನಂತರ ನಾನು ರಿವ್ಯೂ ಮಾಡ್ತೀನಿ. ಬಿಫೋರ್ 7th ಜೂನ್ಗೆ ಅವ್ರ ಬರ್ತ್ಡೇ ಇತ್ತು. ನಮ್ಗೆ ಪ್ರೈಮಾ ಫೇಶಿ ನಮ್ಗೆ ಏನ್ ಮಾಹಿತಿ ಸಿಕ್ಕಿದೆ ಅದರ ಪ್ರಕಾರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ ನಂತರ ಅವ್ರು ಈ ಕಡೆ ಮೂವ್ ಆಗಿದ್ದಾರೆ. ಅದೇ ಅಷ್ಟೇ, ನಮ್ಗೆ ಆಸ್ ಆಫ್ ನಾವು ಅಷ್ಟೇ ರಿವ್ಯೂ ನಾವು ಮಾಡ್ಬೋದು. ಹೌದು, 13th ಮೇಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ. 13th ಮೇ 2026ಗೆ ಬೆಂಗಳೂರಲ್ಲಿ DCP ಸೌತ್ ವೆಸ್ಟ್ ಇಂದ ಗಡಿಪಾರಾಗಿತ್ತು. ಈಗ ಆರೋಪಿಗಳ ಅರೆಸ್ಟ್ ಆಗಿರೋ ಅವರು ಹಿಂದೆ ಯಾವ್ದಾದ್ರು ಕೇಸಸ್ ಇದಾರಾ? ಹೌದು, ನಾನು ಹೇಳ್ತೀನಿ. ಯಾರು ಸರೆಂಡರ್ ಮಾಡಿದ್ದಾರೆ ಅದರಲ್ಲಿ ಒಬ್ರು ಪುನೀತ್ ಕುಮಾರ್ ಅಂತ 32 ವರ್ಷ, ಅವ್ರ ಮೇಲೆ 4 ಕೇಸ್ ಇದೆ, 2 ಮರ್ಡರ್ ಕೇಸ್ ಇದೆ ಅವ್ರ ಮೇಲೆ. ಒಂದು ಮರ್ಡರ್ ಕೇಸ್ ದೇವರಾಜ್ PS ಅಲ್ಲಿ ಇದೆ, ಪೊಲೀಸ್ ಸ್ಟೇಷನ್ ಮೈಸೂರು ಸಿಟಿಯಲ್ಲಿ ರಿಜಿಸ್ಟರ್ ಆಗಿದೆ. ಒಂದು ಮರ್ಡರ್ ಕೇಸ್ ಬೆಂಗಳೂರು ಸಿಟಿಯಲ್ಲಿ JP ನಗರಲ್ಲಿ ಆಗಿದೆ ರಿಜಿಸ್ಟರ್. ಒಂದು ಕೊಲೆ ಪ್ರಯತ್ನ ಪ್ರಕರಣ ಇದೆ ಅವ್ರ ಮೇಲೆ, 307 ಕೇಸ್, ಕಾಮಾಕ್ಷಿ ಪಾಲ್ಯ ಬೆಂಗಳೂರಲ್ಲಿ ಆಗಿರೋದು. ಮತ್ತೆ ಒಂದು ಗ್ರೀವಿಯಸ್ ಹರ್ಟ್ ಕೇಸ್ ಇದೆ, 2018 ಅಲ್ಲಿ ರಿಜಿಸ್ಟರ್ ಆಗಿದೆ SJ ಪಾಸ್ ಅಲ್ಲಿ. ಸೊ 4 ಕೇಸ್ ಪುನೀತ್ ಕುಮಾರ್ ಮೇಲೆ ಇದೆ. ಅದೇ ತರ ಒಬ್ರು ವಿಕಾಸ್ MGಗೆ ನಾವು ಅರೆಸ್ಟ್ ಮಾಡಿದೀವಿ. ಈ ವಿಕಾಸ್ MG ಮೇಲೇನು ಸಹ ಒಂದು 397 IPCL ಕೇಸ್ ಇದೆ 2023 ಅಲ್ಲಿ, ಕಾಟನ್ ಪೇಟ್ ಪೊಲೀಸ್ ಸ್ಟೇಷನ್ ಬೆಂಗಳೂರು ಸಿಟಿ. ಒಬ್ರು ಆಕಾಶ್ ಗೆ ಕೂಡ ನಾವು ಅರೆಸ್ಟ್ ಮಾಡಿದೀವಿ ಬೇಲೂರಿಂದ. ಇವ್ರ ಮೇಲೆ ಮೈಸೂರಲ್ಲಿ ಒಂದು ರೈಟಿಂಗ್ ಕೇಸ್ ಇದೆ. ಮತ್ತೆ ಒಬ್ರು ಶಶಿಧರ್ ಅಂತ ಅವರು ಕೂಡ ಸರೆಂಡರ್ ಮಾಡಿದ್ದಾರೆ DSP ಹಾಸನ ಆಫೀಸಲ್ಲಿ ಬಂದು. ಇವ್ರ ಮೇಲೇನು ಮಂಡ್ಯದಲ್ಲಿ ಬೇಲೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮರ್ಡರ್ ಕೇಸ್ ಇದೆ, ಒಂದು ಕೊಲೆ ಪ್ರಯತ್ನ ಪ್ರಕರಣ ಕೇಸ್ ಇದೆ, ಒಂದು ಗ್ರೀವಿಯಸ್ ಹರ್ಟ್ ಕೇಸ್ ಇದೆ. ಮತ್ತೆ ಒಬ್ರು ಜಯಂತ್ಗೆ ಕೂಡ ನಾವು ಅರೆಸ್ಟ್ ಮಾಡಿದೀವಿ. ಇವ್ರ ಮೇಲೇನು ಸಹ ಒಂದು 397 ಕೇಸ್ ಇದೆ. ಸೊ ಇಷ್ಟು ಪ್ರೀವಿಯಸ್ ಕೇಸ್ ಹಿಸ್ಟ್ರಿ ನಮ್ಗೆ ಆಸ್ ಆಫ್ ನೌ ನಮ್ಗೆ ಸಿಕ್ಕಿದೆ. ಈಗ ಆರೋಪಿಗಳು ಮತ್ತೆ ಇವ್ರದ್ದು ಪರಿಚಯ ಇರ್ಲಿಲ್ಲ. ಆಸ್ ಆಫ್ ನಾವು ನಮ್ಗೆ ನಾವು ಏನ್ ವಿಚಾರಣೆ ಮಾಡಿದೀವಿ
ಇನ್ನು ನಮ್ಗೆ 12 ದಿನ ಇದೆ ವಿಚಾರಣೆ ಮಾಡ್ಲಿಕ್ಕೆ. ಬಟ್ ಆಸ್ ಆಫ್ ನಾವು ಇವ್ರದ್ದು ಆಸ್ ಸಚ್ ಯಾವುದೇ ಪರಿಚಯ ಇರ್ಲಿಲ್ಲ. ದೇ ವರ್ ನಾಟ್ ಫ್ರೆಂಡ್ಸ್ ಅಷ್ಟು ನಾನು ಹೇಳ್ಬೋದು. ಈಗ ಹೇಳಕ್ಕಾಗಲ್ಲ, ಈ ಹಂತದಲ್ಲಿ ಹೇಳಕ್ಕಾಗಲ್ಲ. ಇನ್ನು ಆರೋಪಿಗಳ ಇದರಲ್ಲಿ ಬೇರೆ ಇದ್ದಾರೆ, ನಾವು ನೋಡ್ತಾ ಇದೀವಿ, ನಾವು ವಿಚಾರಣೆ ಮಾಡ್ತಾ ಇದೀವಿ. ಬೇರೆ ಯಾರಾದ್ರೂ ರೋಲ್ ಇದ್ರೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಚಿಕ್ಕಮಗಳೂರಿಂದ ಬಸ್ ಈ ಹಂತದಲ್ಲಿ ಅದು ರಿವೀಲ್ ಮಾಡಕ್ ಆಗಲ್ಲ. ಇನ್ನು ನಾವು ಎಂಕ್ವೈರಿ ಮಾಡ್ತಾ ಇದೀವಿ. ಇನ್ನು ಕೆಲವು ಕ್ಲೂಸ್ ನಮ್ಗೆ ಸಿಗ್ಬೇಕು. ಎಲ್ಲ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದ ನಂತರ ನಾನು ಅದು ಹೇಳ್ಬಹುದು. ಸೊ ಅದೇ ನಮ್ಮ ಪ್ರಕಾರ ಅದೇ ಮೇನ್ ರೀಸನ್ ಇರಬಹುದು. ಬಟ್ ಅಗೇನ್ ಈ ಹಂತದಲ್ಲಿ ಎಲ್ಲ ಇನ್ ಡೀಟೇಲ್ಸ್ ರಿವೀಲ್ ಮಾಡಕ. ಸರ್ ಹೆಚ್ಚು ಕಮ್ಮಿ ನಾನು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.